ದಿನಾಂಕ 22/6/2025 ವಿಶ್ವ ಗಾಣಿಗರ ಸಮುದಾಯ ಚಾರಿಟಬಲ್ ಟ್ರಸ್ಟ್ ಶ್ರೀ ಕ್ಷೇತ್ರ ತೈಲೇಶ್ವರ ಗಾಣಿಗ ಮಹಾಸಂಸ್ಥಾನ ಮಠ ಬೆಂಗಳೂರು ಶ್ರೀ ಶ್ರೀ ಪೂರ್ಣಾನಂದಪುರಿ ಮಹಾಸ್ವಾಮಿಗಳು 3ನೇ ವಾರ್ಷಿಕೋತ್ಸವ ಹಾಗೂ 4ನೇ ಪಟ್ಟಾಭಿಷೇಕವನ್ನು ಮತ್ತು ನೂತನ ಜ್ಞಾನ ಮಂದಿರ ಉದ್ಘಾಟನೆ ಹಾಗೂ ಯೋಗ ಮತ್ತು ಧ್ಯಾನ ಕೇಂದ್ರದ ಕಟ್ಟಡ ಉದ್ಘಾಟನೆಯನ್ನು ಟ್ರಸ್ಟಿನ ನೂತನ ಕಟ್ಟಡವನ್ನು ಉದ್ಘಾಟಿಸಲಾಯಿತು. ಶ್ರೀ ಕೈಲಾಸ ಆಶ್ರಮ ಮಹಾಸಂಸ್ಥಾನ ಮಠ ಪೀಠಾಧಿಪತಿಗಳಾದ ಶ್ರೀ ಶ್ರೀ ಜಯೇಂದ್ರಪುರಿ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಮತ್ತು ಪೀಠಾಧಿಪತಿಗಳಾದ ಹಾಗೂ ಸಾಧು ಸಂತರ ಒಂದು ಉಪಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮವು ಏರ್ಪಟ್ಟಿತು. ಅದಲ್ಲದೆ ಈ ಒಂದು ಕ್ಷೇತ್ರದಲ್ಲಿ ಉದ್ಘಾಟಿಸಲು ಆಗಮಿಸಿರುವ ಶ್ರೀ BY ವಿಜೇಂದ್ರ ಅವರ ಒಂದು ಸಾನ್ನಿಧ್ಯದಲ್ಲಿ ಉದ್ಘಾಟನೆಗೊಂಡು ಮತ್ತು ಮಾತನಾಡಿದರು. ಶ್ರೀ ಜ್ಞಾನಾನಂದಪುರಿ ಮಹಾಸ್ವಾಮಿಗಳು, ಗೋವರ್ಧನ ನಂದಪುರಿ ಮಹಾಸ್ವಾಮಿಗಳು, ಪ್ರಣವಾನಂದ ಮಹಾಸ್ವಾಮಿಗಳು, ಪರಮ ಪೂಜ್ಯ ರಮಣಾನಂದನಾಥ ಮಹಾಸ್ವಾಮಿಗಳು, ಆಶೀರ್ವಾದಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯ ಸ್ವಾಮಿಗಳ ಪಾದಾರಗಳಲ್ಲಿ ನಮಸ್ಕರಿಸಿ ವೇದಿಕೆ ಮೇಲೆ ಆಶೀರ್ವಾದಿರ್ತಕ್ಕಂಥ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ವೇಣುಗೋಪಾಲರವರೇ, ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ರಾಮಕೃಷ್ಣಪ್ಪನವರೇ, ಮಾಜಿ ಶಾಸಕರು ಆತ್ಮೀಯರಾಗಿರ್ತಕ್ಕಂಥ ನಾಗರಾಜಣ್ಣ ಅವರೇ, ಚೌಧರಿ ಅವರೇ, ರೆಡ್ ಕ್ರಾಸ್ ಸಂಸ್ಥೆಯ ಅಧ್ಯಕ್ಷರು ಕೂಡ ವೇದಿಕೆ ಮೇಲಿದ್ದಾರೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಸಂಪರ್ಕರೇ, ತಾಯಂದರೇ, ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ. ಪೂಜ್ಯರ ಒಂದು 4ನೇ ಪಟ್ಟಾಭಿಷೇಕ ಮಹೋತ್ಸವ. ತುಂಬಾ ಸಂತೋಷ ಮತ್ತು ಹೆಮ್ಮೆ ಅನಿಸ್ತದೆ. ಯಾಕೆಂದ್ರೆ ಪರಮ ಪೂಜ್ಯ ಸ್ವಾಮೀಜಿಗಳ ಬಗ್ಗೆ ಹೇಳೋದಾದ್ರೆ, ಪರಮ ಪೂಜ್ಯ ಪೂರ್ಣಾನಂದಪುರಿ ಮಹಾಸ್ವಾಮಿಗಳು ನನಗೆ ಒಂದು ವೇದಿಕೆಯಲ್ಲಿ ಹೇಳ್ಕೊಂಡು ನನಗೇನೂ ಕೂಡ ಸಂಕೋಚ ಇಲ್ಲ. ವಿಶ್ವ ಗಾಣಿಗರ ಸಮುದಾಯ ಚಾರಿಟಬಲ್ ಟ್ರಸ್ಟ್ ಶ್ರೀ ಕ್ಷೇತ್ರ ತೈಲೇಶ್ವರ ಗಾಣಿಗ ಮಹಾಸಂಸ್ಥಾನ ಮಠ ಶ್ರೀ ಆಶ್ರಮದ ಪೂರ್ಣಾನಂದಪುರಿ ಸ್ವಾಮೀಜಿಗಳು ಒಂದು ನೂತನ ಕಟ್ಟಡವನ್ನು ಧ್ಯಾನ ಮಂದಿರವನ್ನು ಉದ್ಘಾಟಿಸಿ, ಅದಲ್ಲದೆ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಕೊಡುಗೆಯನ್ನು ನೀಡಿರುವ ಅನೇಕ ರೀತಿಯ ಸೌಲಭ್ಯಗಳನ್ನು ಒಂದು ಜಾರಿಗೊಳಿಸಿದರು. ನುರಿತ ಹೃದಯ ತಜ್ಞರಿಂದ ಉಚಿತ ಹೃದಯ ಪರೀಕ್ಷೆ ಹಾಗೂ ಮಹಿಳಾ ಉಚಿತ ಆರೋಗ್ಯ ಪರೀಕ್ಷೆ, ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಾಗೂ ಕಣ್ಣಿನ ತಪಾಸಣೆ ಶಿಬಿರ, ಗಾಣಿಗ ಸಮಾಜದ ವಧುವರರ ಅನ್ವೇಷಣೆ, ಗಾಣಿಗ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಗ್ರ್ಯಾಂಡ್ ಉದ್ಯೋಗ ಮೇಳವನ್ನು ಈ ಸಂದರ್ಭದಲ್ಲಿ ಆಯೋಜಿಸಿ ಎಲ್ಲರಿಗೂ ಸಹಕರಿಸಿ ಈ ಒಂದು ಕಾರ್ಯಕ್ರಮವು ಯಶಸ್ವಿಗೊಂಡಿತು. ಎಲ್ಲ ಗಾಣಿಗ ಬಂಧುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲು ಬಹಳ ಸಹಕರಿಸಿದರು ಎಂದು ತಿಳಿಸಿದರು. ಉಚಿತ ಪರೀಕ್ಷೆ ಡಾಕ್ಟರ್ ಶ್ರೀವಚನ್ ಶಾಪೂರ್ ಅವರಿಂದ ಅದನ್ನು ಏರ್ಪಾಡು ಮಾಡಿದ್ದಾರೆ. ಮಹಿಳೆಯರಿಗೆ ಉಚಿತ ಆರೋಗ್ಯ ಪರೀಕ್ಷೆ ಡಾಕ್ಟರ್ MK ಸುನಯನ ಶ್ರೀವಚನ್, ಇದನ್ನು ಕೂಡ ಪೂರ್ಣಾನಂದ ಏರ್ಪಾಡು ಮಾಡಿದ್ದಾರೆ. ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಅಮೃತ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯವರ ಕಡೆಯಿಂದ. ಉಚಿತ ಕಣ್ಣಿನ ತಪಾಸಣೆ ಐ ದೃಷ್ಟಿ ಕಣ್ಣಿನ ಆಸ್ಪತ್ರೆ. ಗಾಣಿಗ ಸಮಾಜದ ವಧುವರರ ಅನ್ವೇಷಣೆ, ಗಾಣಿಗ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಮೆಗಾ ಗ್ರ್ಯಾಂಡ್ ಉದ್ಯೋಗ ಮೇಳ, 1000 ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಕೂಡ ಏರ್ಪಾಡು ಮಾಡಿದ್ದಾರೆ. ಮತ್ತು 2000 ಜನಗಳಿಗೆ ಉದ್ಯೋಗವನ್ನು ಕೊಡೋಕ್ಕೆ ಏರ್ಪಾಡು ಮಾಡಿದ್ದಾರೆ. ತತ್ಕ್ಷಣವೇ ಉದ್ಯೋಗ ಕೊಡೋದು ಸಾಮಾನ್ಯವಾದ ಕಾರ್ಯ ಅಲ್ಲ. ಖಂಡಿತವಾಗಿ ನಾವು ಮೆಚ್ಚಬೇಕಾಗಿರೋ ಕಾರ್ಯವನ್ನು ಪೂರ್ಣಗೊಳಿಸಿದ್ದಾರೆ. 2000
ನೀಟ್ಗಳನ್ನು ಅಪಾಯಿಂಟ್ಮೆಂಟ್ಸನ್ನು ಇವತ್ತೇ ಕೊಡ್ತಾ ಇದ್ದಾರೆ ಅಂತ ಸಾಮಾನ್ಯವಾಗಿ ಎಷ್ಟು ಜನ ನಿವೃತ್ತಿಯಾಗಿದೆ, ಎಷ್ಟು ಜನ ಕೆಲಸ ಇದೆ, ನಮ್ಮ ನಮ್ಮ ಭಾರತದ ಬಾಲಕರು, ಭಾರತ ಬಾಲಿಕೆಯರು ಎಷ್ಟೋ ಜನ ವೃತ್ತಿ ಇಲ್ಲದೆ ಕಷ್ಟಪಡ್ತಾ ಇರ್ಬೇಕಾದ್ರೆ 2000 ಜನಕ್ಕೆ ಉದ್ಯೋಗ ಕೊಡೋದಕ್ಕೆ ಸಾಮಾನ್ಯವಾದ ವಿಷಯವಲ್ಲ. ಈ ರೀತಿಯಾದ ಉತ್ತಮೋತ್ತಮವಾದ ಸಮಾಜ ಕಾರ್ಯವನ್ನು ಮಾಡ್ತಾ ಇರುವ ಪೂರ್ಣಾನಂದ ಸ್ವಾಮಿಯವರಿಗೆ ಅವರಿಗಾಗಲೇ ಹಲವಾರು ಸೇವೆ ಸಲ್ಲಿಸಿದ್ದಾರೆ. ಅವರು ವಯಸ್ಸೇ ಆಗಲ್ಲ ಅಂತ ಹೇಳ್ತಾರೆ, ವಯಸ್ಸೇ ಆಗ್ತಾ ಇಲ್ಲ ಅಂತ ಕಾಣ್ತದೆ. ವಯಸ್ಸಾಗ್ತಾ ಇದೆ, ಇನ್ನೂ ಯುವಕರೇ ಆಗ್ತಾ ಇದ್ದಾರೆ. ಅವರಿಗೆ ಯೌವನ ಕಾಣಿಸ್ತಾ ಇದೆ, ಹೋರಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ರೀತಿಯಲ್ಲೂ ಅವರಿಗೆ ಜಗನ್ಮಾತೆ ರಾಜರಾಜೇಶ್ವರಿ ಮಂಗಳವನ್ನು ಉಂಟು ಮಾಡಿ ಅವರಿಗೆ ಒಳ್ಳೆಯ ಆರೋಗ್ಯ ನಿರಂತರವಾಗಿ ಇದ್ದು ಶತಾಯುಷ್ಯಕ್ಕಿಂತ ಹೆಚ್ಚಾಗಿ ಬಾಳಿ